ಅದೊಂದು ಮರ ದಾರಿ ಮಧ್ಯದಲ್ಲಿ ಬಿದ್ದಿದೆ ಅಂತ ನೀವೇನಾದರೂ ಹಿಂದೆಗಡೆ ತಿರುಗಿ ಬಂದಿದ್ದ ದಾರಿಯಲ್ಲಿ ವಾಪಸ್ ಹೋಗೋಕ್ಕೆ ಟ್ರೈ ಮಾಡಿದ್ರೆ ಆ ದಾರಿ ಒಂದು ಸ್ಟ್ರೇಂಜ್ ಟೌನ್ಗೆ ಲೀಡ್ ಮಾಡುತ್ತೆ. ಈ ಟೌನಿಂದ ನೀವು ಎಷ್ಟೇ ಸರಿ ಸುತ್ತಿ ಬಳಸಿ ಆಚೆ ಬರೋಕ್ಕೆ ಟ್ರೈ ಮಾಡಿದ್ರು ಕೂಡ ನೀವು ಅದೇ ಟೌನಲ್ಲಿ ಟ್ರ್ಯಾಪ್ ಆಗಿರ್ತೀರಾ ಮತ್ತು ಆಚೆ ಬರೋಕ್ಕೆ ಬೇರೆ ಯಾವುದೇ ದಾರಿ ಕೂಡ ಇರಲ್ಲ. ಸೊ ಈ ಟೌನಿಂದ ನೀವು ರಾತ್ರಿ ಹೊತ್ತೇನಾದರೂ ಆಚೆ ಬಂದರೆ ನಿಮಗೋಸ್ಕರ ನಿಮ್ಮ ಪ್ರಾಣ ತೆಗೆಯುವ ಕ್ರಿಯೇಚರ್ಸ್ಗಳು ಫಾರೆಸ್ಟಿಂದ ಆಚೆ ಬರ್ತವೆ. ಮತ್ತು ಈ ಕ್ರಿಯೇಚರ್ಸ್ಗಳು ನೋಡೋಕ್ಕೆ ಮನುಷ್ಯರು ಥರ ಇರ್ತವೆ, ಬಟ್ ಆ್ಯಕ್ಚುಲಾಗಿ ಮನುಷ್ಯರಾಗಿರಲ್ಲ. ಯುನೈಟೆಡ್ ಸ್ಟೇಟಿನ ಈ ಒಂದು ಜಾಗದಲ್ಲಿ ಸುಮಾರು ಜನ ಟ್ರ್ಯಾಪ್ ಆಗಿರ್ತಾರೆ ಮತ್ತು ಈ ಒಂದು ಟೌನಿನ ಬಗ್ಗೆ ಆಚೆ ಇರುವ ಜಗತ್ತಿಗೆ ಯಾವುದೇ ಐಡಿಯಾ ಸಹ ಇರಲ್ಲ. ಈ ಟೌನಿಂದ ಹೊರಗಡೆ ಹೋಗೋಕ್ಕೆ ಎಷ್ಟೇ ಸೊಲ್ಯೂಷನ್ ನೀವು ಹುಡುಕ್ತಾ ಬಂದರೂ ಕೂಡ ಅಷ್ಟೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದೇ ಒಂದು ಅಮೆರಿಕನ್ ಫಿಕ್ಷನ್ ಹಾರರ್ ಟಿವಿ ಸೀರೀಸ್. ಇದರ ಹೆಸರು ಬಂದ್ಬಿಟ್ಟು ಫ್ರಮ್ ಅಂತ. ಈ ಟೌನ್ಗೆ ಒಂದು ಹಿಸ್ಟ್ರಿ ಇದೆ, ಜನರು ಮತ್ತೆ ಮತ್ತೆ ಬರ್ತಾರೆ, ಹಳೆ ಘಟನೆಗಳು ರಿಪೀಟ್ ಆಗ್ತಿವೆ, ಮತ್ತೆ ಈ ಎಂಟೈರ್ ಪ್ಲೇಸ್ನ ಹಿಂದೆ ಯಾರೋ ಇದ್ದಾರೆ ಅನ್ನೋದೇ ಇಡೀ ಒಂದು ಬಿಗ್ಗೆಸ್ಟ್ ಮಿಸ್ಟ್ರಿ ಆಗಿದೆ. ಈಗ ಆ ಮಿಸ್ಟ್ರಿಯಲ್ಲಿ ಒಂದು ಕ್ರೇಜಿ ಥಿಯರಿನ ನೋಡೋಣ ಬನ್ನಿ. ಫ್ರಮ್ ಸೀರೀಸ್ನಲ್ಲಿ ನಡೆಯೋ ಎಲ್ಲ ಘಟನೆಗಳಿಂದ ಒಂದು ಸೈಕಲ್ ಇದೆ ಅಂದರೆ ನೀವು ನಂಬ್ತೀರಾ? ಎಸ್, ಈ ಒಂದು ಸೈಕಲ್ ಸುಮಾರು 40 ವರ್ಷಕ್ಕೊಂದ್ಸರಿ ರಿಪೀಟ್ ಆಗುತ್ತೆ. ಪ್ರತಿ ಸರಿ ಕೆಲವು ಜನರುಗಳು ಈ ಟೌನ್ಗೆ ಬರ್ತಾರೆ, ಆನ್ಸರ್ಸ್ಗಳನ್ನ ಹುಡ್ಕೋಕೆ ಟ್ರೈ ಮಾಡ್ತಾರೆ. ಮತ್ತು ಯಾವ ಜನರು ಆನ್ಸರ್ಸ್ನ ಇನ್ನೇನೋ ತಿಳ್ಕೊಬೇಕು ಅನ್ನೋ ಅಷ್ಟರಲ್ಲಿ ದ ಮ್ಯಾನ್ ಇನ್ ಎಲ್ಲೋ ಬರ್ತಾನೆ. ಯಾವ ಜನರುಗಳು ಸತ್ಯದ ಹತ್ರ ಇರ್ತಾರೋ ಅವ್ರನ್ನ ಸಾಯಿಸ್ತಾನೆ. ಇನ್ನು ಮಿಕ್ಕಿದವರು ಇಲ್ಲಿ ನಾವು ಬರೀ ಟ್ರ್ಯಾಪ್ ಆಗಿದ್ದೀವ ಅಥವಾ ಇಲ್ಲಿಂದ ಆಚೆ ಹೋಗ್ಬೋದಾ, ಈ ಜಾಗದಿಂದ ನಾವು ಅಟ್ಲೀಸ್ಟ್ ಎಸ್ಕೇಪ್ ಆಗ್ಬೋದಾ ಅನ್ನೋ ಥಿಂಕ್ ಮಾಡೋ ಜನರುಗಳನ್ನ ದ ಮ್ಯಾನ್ ಇನ್ ಎಲ್ಲೋ ಆ ಥಿಂಕ್ ಮಾಡೋ ಎಬಿಲಿಟಿನ ಸ್ಟಾಪ್ ಮಾಡಿಬಿಟ್ಟು ಹೋಗ್ತಾನೆ. ಆದರೆ ಇಲ್ಲಿ ಇನ್ನೊಂದು ಡಿಸ್ಟರ್ಬಿಂಗ್ ಆಗಿರೋ ವಿಷಯ ಏನಪ್ಪ ಅಂತಂದರೆ, ಈ ಸೈಕಲ್ ಬರೀ ಜನರನ್ನ ಕೊಲ್ಲೋಕೆ ಮಾತ್ರ ಅಲ್ಲ, ಇದು ಬೇಸಿಕಲಿ ಹಳೆಯ ಒಂದು ಸ್ಯಾಕ್ರಿಫೈಸ್ ಮತ್ತೆ ಮತ್ತೆ ರಿಪೀಟ್ ಆಗೋಕೆ ಇರಬಹುದು. ಇಲ್ಲ ಅಂದಿದ್ರೆ ಈ ಸೀರೀಸಲ್ಲಿ ಈತನ ಅಷ್ಟೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿ ತೋರ್ಸೋಕೆ ಚಾನ್ಸೇ ಇಲ್ಲ. ಮತ್ತೆ ನಿಮ್ಗೆಲ್ಲ ವಿಕ್ಟರ್ ಗೊತ್ತು, ವಿಕ್ಟರ್ ಕಣ್ಗೆ ಯಾವಾಗಲೂ ಆ ಬಾಯ್ ಇನ್ ವೈಟ್ ಕಾಣಿಸ್ಕೊತಾ ಇರ್ತಾನೆ. ಅದೇ ರೀತಿ ಈತನ್ ಕಣ್ಗೂ ಬಾಯ್ ಇನ್ ವೈಟ್ ಕಾಣಿಸ್ಕೊಳ್ಳೋದನ್ನ ಈ ಸೀರೀಸಲ್ಲಿ ನಾವು ನೋಡ್ಬೋದಾಗುತ್ತೆ. ಬಟ್ ಗ್ರಾಜುಯಲ್ ಆಗಿ ವಿಕ್ಟರು ಚಿಕ್ಕವನಿಂದ ಅವನಿಗೆ ಬಾಯ್ ಇನ್ ವೈಟ್ ಕಾಣಿಸ್ತಾ ಇರ್ತಾನೆ. ಗ್ರಾಜುಯಲ್ ಆಗಿ ವಿಕ್ಟರ್ ದೊಡ್ಡವನಾಗ್ತಾ ಅವನ ಕಣ್ಗೆ ದ ಬಾಯ್ ಇನ್ ವೈಟ್ ಕಾಣಿಸೋದು ಸ್ಟಾಪ್ ಆಗೋಗುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಈ ಸೀರೀಸು ಟೋಟಲಿ ಇಂಟರ್ ಕನೆಕ್ಟೆಡ್ ಅಂತ ಅನ್ಸುತ್ತೆ, ಮತ್ತೆ ಈ ಎಲ್ಲಾ ವಿಷಯ ಕೂಡ ಟೋಟಲಿ ಲಿಂಕ್ಡ್ ಅಂತ ಅನ್ಸುತ್ತೆ. ಮೊದಲು ಒಂದು ವಿಷಯನ ಕನ್ಫರ್ಮ್ ಮಾಡ್ಕೊಳ್ಳೋಣ, ಮ್ಯಾನ್ ಇನ್ ಎಲ್ಲೋನ ಆರಿಜಿನ್ ನಮ್ಗೆ ಇನ್ನ ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ಆದ್ರೂ ವಿಕ್ಟರ್ ಪ್ರಕಾರ ನೋಡೋದಾದ್ರೆ ಎಲ್ಲಾರ ಜನರ ಜೊತೆ ಬಂದ ಒಬ್ಬ ನಾರ್ಮಲ್ ಮನುಷ್ಯ ಅಂತ. ಆದ್ರೆ ಮ್ಯಾನ್ ಇನ್ ಎಲ್ಲೋ ಮೊದಲು ಮಾನ್ಸ್ಟರ್ ಆಗಿರ್ಲಿಲ್ಲ ಅಂದ್ರೆ ಅವನ ಮೇಲೆ ಹೀಗೆ ಈ ಒಂದು ಸೂಪರ್ ನ್ಯಾಚುರಲ್ ಚೇಂಜಸ್ ಹೆಂಗಾಗಿತ್ತು? ಹಾಗಾದ್ರೆ ಅವನು ಈ ತರ ಟ್ರಾನ್ಸ್ಫಾರ್ಮ್ ಆಗಿದ್ರೆ ಫ್ರಮ್ ನಲ್ಲಿ ಇನ್ನೂ ಬೇರೆ ಕ್ಯಾರೆಕ್ಟರ್ಸ್ ಗಳಿದೆ. ಲೈಕ್ ಬಾಯ್ಡ್ ಕೂಡ ಒಂದು ಬ್ಲಡ್ ಇಂದ ಇನ್ಫೆಕ್ಟ್ ಆಗಿ ಮಾನ್ಸ್ಟರ್ಸ್ ಗಳನ್ನ ಸಾಯಿಸೋ ಎಬಿಲಿಟಿ ಇರುತ್ತೆ, ಮತ್ತೆ ಜೂಲಿಗೆ ಕೂಡ ಸ್ಟೋರಿ ವಾಕಿಂಗ್ ಎಬಿಲಿಟಿ ಇರುತ್ತೆ. ಹಾಗಾದ್ರೆ ಈ ಒಂದು ಪ್ಲೇಸ್ ಆರ್ಡಿನರಿ ಹ್ಯೂಮನ್ಸ್ ನೇ ಸೂಪರ್ ನ್ಯಾಚುರಲ್ ಪವರ್ಸ್ ಇಂದ ಟ್ರಾನ್ಸ್ಫಾರ್ಮ್ ಮಾಡುತ್ತಾ? ಇದು ಏನಾದ್ರೂ ನಿಜ ಆದ್ರೆ ಇನ್ನ ಮಿಕ್ಕಿದ ಜನರುಗಳಿಗೂ ಯಾವ್ದಾದ್ರು ಒಂದು ಎಬಿಲಿಟೀಸ್ ಗಳಿರುತ್ತೆ. ಬಟ್ ಈ ಒಂದು ಸೀರೀಸ್ ಅಲ್ಲಿ ಇಲ್ಲಿವರೆಗೂ ಇನ್ನೂ ಡೀಟೇಲ್ಡ್ ಆಗಿ ಅದನ್ನ ತೋರಿಸಿಲ್ಲ. ಈ ಕಡೆ ನೀವು ಇನ್ನೊಂದು ವಿಷಯನ ಗಮನಿಸಬಹುದು, ಮ್ಯಾನ್ ಇನ್ ಎಲ್ಲೋ ರ್ಯಾಂಡಮ್ ಆಗಿ ಯಾವಾಗ ಬೇಕೋ ಅವಾಗ ಕಾಣಿಸ್ಕೊಳ್ಳಲ್ಲ. ಯಾರಾದ್ರೂ ನಿಜವಾದ ಉದ್ರಗಳ ಹತ್ರ ಇದ್ರೆ ಮಾತ್ರ ಅವನು ಕಾಣಿಸ್ಕೊತಾನೆ. ಜಿಮ್ ಕೇಸಲ್ಲಿ ನೋಡಿ, ಜಿಮ್ ಮತ್ತೆ ಟ್ಯಾಬಿತಾ ಆನ್ಸರ್ಸ್ ನ ಹುಡುಕ್ತಾ ಇರ್ತಾರೆ. ಅದೇ ಸಮಯದಲ್ಲಿ ದ ಮ್ಯಾನ್ ಇನ್ ಎಲ್ಲೋ ಇಂಟರ್ವ್ಯೂನ್ ಆಗ್ತಾನೆ. ಹಾಗಾದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅವನು ಜನರನ್ನ ಯಾಕೆ ಕೊಲ್ಬೇಕು ಅಥವಾ ಅವರು ನೆನಪಿಸ್ಕೋಬಾರ್ದ ಅನ್ನೋದು. ಇಲ್ಲಿ ಫ್ರಮ್ ಸೀರೀಸ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಥೀಮ್ ಅಂದ್ರೆ ನನ್ನ ಪ್ರಕಾರ ಮೆಮೊರಿ ಆಗಿರುತ್ತೆ. ಯಾಕಂದ್ರೆ ವಿಕ್ಟೋರ್ ತನ್ನ ಚೈಲ್ಡ್ಹುಡ್ ಮೆಮೊರೀಸ್ ನ ಸಪ್ರೆಸ್ ಮಾಡ್ಕೋತಾ ಹೋಗ್ತಾನೆ. ಟ್ಯಾಬಿತಾ ಮತ್ತೆ ಜೇಡ್ ತಮ್ಮ ಪಾಸ್ಟ್ ಲೈಫ್ಸ್ ಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಜೂಲಿ ತನ್ನ ಎಬಿಲಿಟೀಸ್ ನ ಡಿಸ್ಕವರ್ ಮಾಡ್ತಾ ಹೋಗ್ತಾಳೆ. ಮತ್ತೆ ಅಂಕುಯಿ ಅಂತ ಆ ಮಕ್ಳುಗಳಿಂದ ಕೇಳಿಸ್ಕೊತಿರೋ ವರ್ಡ್ ವಿಚ್ ಆಕ್ಚುಲಿ ಮೀನ್ಸ್ ರಿಮೆಂಬರ್. ಇವಾಗ ಅದು ಸೀರೀಸ್ ಅಲ್ಲೂ ನಮ್ಗೆ ಗೊತ್ತಾಗುತ್ತೆ, ಆ ಸ್ಯಾಕ್ರಿಫೈಸ್ ಮಕ್ಕಳು ಎಲ್ಲ ಅಂಕುಯಿ ಅಂತ ಇರ್ತಾರೆ. ಬಟ್ ಇದನ್ನ ಜೇಡ್ ಮತ್ತೆ ಟ್ಯಾಬೆತಾಗೆ ಹೇಳ್ತಾ ಇರ್ತಾರ ಅಥವಾ ತಮ್ಮ ಪೇರೆಂಟ್ಸ್ಗೆ ಹೇಳ್ತಾ ಇರ್ತಾರ? ಅವರ ಫೇಸ್, ಅವರ ನೇಮ್, ಅವರು ಸ್ಯಾಕ್ರಿಫೈಸ್ ಮಾಡಿದ ಮಕ್ಕಳು ಯಾರು ಅನ್ನೋದೇ ಮರ್ತಿದ್ದಾರ? ಹಾಗಾದ್ರೆ 500 ವರ್ಷಗಳಿಂದ ಆ ಮಕ್ಕಳುಗಳು ಅದು ಒಂದೇ ಮಾತನ್ನ ಹೇಳ್ತಾ ಇದಾರ, ನಮ್ನ ನೆನಪಿಸ್ಕೊಳ್ಳಿ ಅಂತ ಅವ್ರಿಗೆ ಮೆಸೇಜ್ ನ ಕನ್ವೆ ಮಾಡ್ತಾ ಇದಾರ ಅಂತ ಅನ್ನೋದೇ ಈ ಒಂದು ಥಿಯರಿ ಆಗಿದೆ. ಬಟ್ ಈ ಥಿಯರಿ ಏನಾದ್ರೂ ನಿಜ ಆದ್ರೆ ಜೇಡ್ ಮತ್ತೆ ಟ್ಯಾಬಿತಾ ಅಪ್ಕಮಿಂಗ್ ಸೀಸನ್ ಅಲ್ಲಿ ಅದನ್ನ ಕಂಡುಹಿಡಿತಾರೆ. ನಾವೇನಾದ್ರೂ ಮಾನ್ಸ್ಟರ್ಸ್ಗಳನ್ನ ನೋಡಿದ್ರೆ ಅವರು ಸಿಂಪಲ್ ಈವಿಲ್ ಕ್ರಿಯೇಚರ್ ಅಂತ ಅಸ್ಯೂಮ್ ಮಾಡ್ತೀವಿ. ಆದ್ರೆ ಅವರ ಬಿಹೇವಿಯರ್ ನೋಡಿದ್ರೆ ಅವರು ಹ್ಯೂಮನ್ ಎಮೋಷನ್ಸ್ ನ ಇಮಿಟೇಟ್ ಮಾಡ್ತಾರೆ. ಕೆಲವರಂತೂ ಲೋನ್ಲಿನೆಸ್ ಬಗ್ಗೆ ಮಾತಾಡ್ತಾರೆ, ಕೆಲವು ಹ್ಯೂಮನ್ ಕನೆಕ್ಷನ್ಸ್ ಬೇಕು ಅನ್ನೋರ್ ತರ ಆಡ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲ ಒಂದ್ ರೀತಿ ಇಂಟರ್ ಕನೆಕ್ಟೆಡ್ ಅಂತ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಈ ಸೀಸನ್ ಅಲ್ಲಿ ನಾವು ಮಾನ್ಸ್ಟರ್ಸ್ ಗಳ ಜೊತೆ ಕಮ್ಯುನಿಕೇಟ್ ಮಾಡೋದನ್ನ ನಾವು ಎಲ್ಲೂ ನೋಡಿಲ್ಲ. ಸೊ ಇದರಿಂದ ಒಂದು ಥಿಯರಿ ಕ್ರಿಯೇಟ್ ಆಗುತ್ತೆ. ಅದೇನಪ್ಪಾ ಅಂತ ಅಂದ್ರೆ ದ ಮೆಮೊರಿ ಸ್ಯಾಕ್ರಿಫೈಸ್ ಥಿಯರಿ. ಈ ಥಿಯರಿ ಪ್ರಕಾರ ಒಂದಾನೊಂದು ಕಾಲದಲ್ಲಿ
ಮಾನ್ಸ್ಟರ್ಸ್ಗಳು ಕೂಡ ಹ್ಯೂಮನ್ಸ್ ಆಗಿರ್ತಾರೆ. ಯಾವುದೋ ಒಂದು ಸ್ಪೆಷಲ್ ಎಂಟಿಟಿ ಅವರಿಗೆ ಇಮ್ಮೋರ್ಟಾಲಿಟಿನ ಆಫರ್ ಮಾಡುತ್ತೆ. ಅದರಿಂದ ಸೊ ಈ ಒಂದು ಡೀಲ್ಗೆ ಅವರು ಒಪ್ಕೊಂಡಾಗ ಅವರು ತಮ್ಮ ಮಕ್ಕಳನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ ಮತ್ತೆ ತಮ್ಮ ಎಲ್ಲಾ ಮೆಮೊರಿಯನ್ನು ಕಳ್ಕೊತಾರೆ ಮತ್ತೆ ಇಮ್ಮೋರ್ಟಾಲಿಟಿನ ಪಡ್ಕೋತಾರೆ. ಹಾಗಾದ್ರೆ ಇದೇ ರೀಸನ್ಗೆ ಆ ಮಕ್ಕಳುಗಳು ನಮ್ಮನ್ನ ನೆನಪಿಸ್ಕೊಳ್ಳಿ ಅಂತ ಅವ್ರ ಪೇರೆಂಟ್ಸ್ಗೆ ಈ ಮೆಸೇಜ್ ನ ಕನ್ವೆ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಕ್ಲೂ ಈ ಎಂಟೈರ್ ಥಿಯರಿನ ಇನ್ನ ದೊಡ್ಡದು ಮಾಡುತ್ತೆ. ದ 40 years ಥಿಯರಿ. ಫ್ರಮ್ ನಲ್ಲಿ 40 ವರ್ಷ ಅನ್ನೋ ನಂಬರ್ನ ನಾವು ತುಂಬಾ ಸರಿ ಕೇಳ್ತೀವಿ. ವಿಕ್ಟರ್ ಸುಮಾರು 40 ವರ್ಷಗಳಿಂದ ಅದೇ ಟೌನ್ ಅಲ್ಲಿ ಇರ್ತಾನೆ. ಹಿಂದಿನ ಸೈಕಲ್ ಕೂಡ ಸುಮಾರು 40 ವರ್ಷಗಳಿಂದ ನಡೆದಿರಬಹುದು. ಈ ಥಿಯರಿ ಏನಾದ್ರೂ ನಿಜ ಆದ್ರೆ ವಾಟ್ ಇಫ್ ಮ್ಯಾನ್ ಇನ್ ಎಲ್ಲೋ ಪ್ರತಿ 40 ವರ್ಷಕ್ಕೊಂದ್ಸರಿ ಸೈಕಲ್ ಎಂಡಿಂಗ್ ಅಲ್ಲಿ ಬನ್ನೋದಾದ್ರೆ ಈ ಥಿಯರಿ ಪ್ರಕಾರ ಒಂದು ಮಗು ಸ್ಯಾಕ್ರಿಫೈಸ್ ಮಾಡೋ ಮೂಲಕ ಆ ಕರ್ಸು ಪುನಃ ಕಂಟಿನ್ಯೂ ಆಗುತ್ತೆ ಅನ್ನೋದಾದ್ರೆ ಈ ಫ್ರಮ್ ಸೀರೀಸ್ ಅಲ್ಲಿ ಈತನ ಸ್ಯಾಕ್ರಿಫೈಸ್ ಮಾಡೋಕ್ಕೋಸ್ಕರನೇ ಸಾರಾಗೆ ಒಂದ್ಸರಿ ಮ್ಯಾನಿಪುಲೇಟ್ ಮಾಡಿ ಆ ವಾಯ್ಸಸ್ ಅವ್ರ ಬ್ರೈನ್ ನ ಕಂಟ್ರೋಲ್ ತಗೊಂಡಿರುತ್ತೆ ಮತ್ತೆ ಈತನ ಸಾಯಿಸಕ್ಕೆ ಟ್ರೈ ಮಾಡಿರುತ್ತೆ. ಮತ್ತೆ ಜೇಡು ಟ್ಯಾಬೆತಾಗ ಒಂದ್ಸರಿ ದ ಲೇಕ್ ಆಫ್ ಟಿಯರ್ಸ್ ನ ಹುಡ್ಕೋಕ್ ಹೇಳ್ತಾನೆ, ವಿಚ್ ಆಕ್ಚುಲಿ ಮೀನ್ಸ್ ಅಲ್ಲಿ ಟ್ರ್ಯಾಪ್ ಆಗಿರೋ ಜನರುಗಳು ಈ ಪ್ರತಿದಿನ ಪ್ರತಿ ಕ್ಷಣ ನೋವನ್ನ ಅನುಭವಿಸಿ ಅವರ ಕಣ್ಣೀರೇ ದ ಲೇಕ್ ಆಫ್ ಟಿಯರ್ಸ್ ಆಗಿರುತ್ತಾ ಅಂತ. ಇಲ್ಲಿ ಈತನ್ ಬರ್ತಾನೆ ಮುಂಚೆನೆ ಹೇಳಿರೋ ತರ. ಇವಾಗ ಕರೆಂಟ್ ಸೈಕಲ್ ಅಲ್ಲಿ ಬೇಕಾಗಿರುವ 7th ಚೈಲ್ಡ್ ಈತನ್ ಆಗಿರ್ಬೋದು. ಯಾಕಂದ್ರೆ ಈತನ್ ಬಂದಾದ್ಮೇಲೆ ಬಾಯ್ ಇನ್ ವೈಟ್ ಪುನಃ ಕಾಣಿಸೋಕೆ ಸ್ಟಾರ್ಟ್ ಆಗ್ತಾನೆ. ಇದ್ ನೋಡಿ ಇದು ಪುನಃ ಕನೆಕ್ಟ್ ಆಗುತ್ತೆ. ವಿಕ್ಟರ್ ನಮ್ಗೆ ಬಾಯ್ ಇನ್ ವೈಟ್ ಬಗ್ಗೆ ಏನ್ ಹೇಳ್ತಾನೆ ಅಂತ ಅಂದ್ರೆ ಆತನ ಅವನಿಗೆ ಸುಮಾರು ವರ್ಷಗಳಿಂದ ಕಾಣಿಸ್ಕೊಂಡಿಲ್ಲ. ಬಟ್ ಇವಾಗ ಅವನು ಈತನ್ ಬಂದಾದ್ಮೇಲೆ ಅವನಿಗೆ ನೋಡಕ್ಕೆ ಅವನು ಸಿಕ್ಕಿರೋದು ಅಂತ. ಹಾಗಾದ್ರೆ ಈ ಥಿಯರಿ ಪ್ರಕಾರ ಏನಪ್ಪಾ ಅಂತ ಅಂದ್ರೆ ಈತನ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ 7 ಸ್ಯಾಕ್ರಿಫೈಸ್ ಗೆ ಬೇಕಾಗಿರೋ ಚೈಲ್ಡ್. ಆದ್ರೆ ವಿಕ್ಟರ್ ಹೇಳೋ ಪ್ರಕಾರ ನೋಡೋದಾದ್ರೆ ಬಾಯ್ ಇನ್ ವೈಟ್ ಒಂದು ಒಳ್ಳೆ ಎಂಟಿಟಿ. ಬಿಕಾಸ್ ಅವನು ವಿಕ್ಟರ್ಗೆ ಎಷ್ಟೊಂದ್ ಸರಿ ಅಪಾಯದಲ್ಲಿ ಇದ್ದಾಗಲ್ಲ ತಪ್ಪಿಸ್ಕೊಳ್ಳಕ್ಕೆ ಸಹಾಯ ಮಾಡಿರ್ತಾನೆ. ಮತ್ತೆ ವಿಕ್ಟರ್ನ ಎಲ್ಲಾ ಸರಿ ಯಾವಾಗ್ಲೂ ಸೇಫ್ ಜಾಗಕ್ಕೆ ತಲುಪಿಸಿರ್ತಾನೆ. ಮತ್ತೆ ನೀವು ಸೀರೀಸ್ ಅಲ್ಲಿ ಕೂಡ ನೋಡ್ಬೋದು ಟ್ಯಾಬಿತಾ ನೈಟ್ ಹೊತ್ತು ಎಸ್ಕೇಪ್ ಆದಾಗ ಅವಳು ಲೈಟ್ ಹೌಸ್ ತನಕ ಕರ್ಕೊಂಡು ಹೋಗೋದೇ ದ ಬಾಯ್ ಇನ್ ವೈಟ್. ಈ ವಿಡಿಯೋದಲ್ಲಿ ಸಾಕಷ್ಟು ಫ್ರಮ್ ಥಿಯರೀಸ್ನ ನೋಡಿದ್ರಿ. ಇನ್ನೂ ಸಾಕಷ್ಟು ಫ್ರಮ್ ಥಿಯರೀಸ್ಗಳಿದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಸೊ ಸಬ್ಸ್ಕ್ರೈಬ್ ಮೈ ಚಾನಲ್. ಸ್ಟೇ ಟ್ಯೂನ್ಡ್. ದಿಸ್ ಇಸ್ ಎಕ್ಸ್ಟ್ರಾ ಕನ್ನಡ.